HCG ಆಸ್ಪತ್ರೆ ವಿರುದ್ಧದ ಆರೋಪಕ್ಕೆ ಈಗ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಕ್ಲಿನಿಕಲ್ ಟ್ರಯಲ್ಗೆ ಬಡ ರೋಗಿಗಳನ್ನ ಸೆಳೆಯಲು ಸಂದೇಶವನ್ನ ಕೊಟ್ಟಂತ ಸಾಕ್ಷ್ಯ ಇದು. ಬಡ ರೋಗಿಗಳ ಶಿಫಾರಸು ಮಾಡೋಕೆ ವಾಟ್ಸಪ್ ಮೆಸೇಜ್ನ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಕಳಿಸಿತ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಬೆಂಗಳೂರು ಆಂಕಾಲಜಿ ವಾಟ್ಸಪ್ ಗ್ರೂಪ್ನಲ್ಲಿ ಸಂದೇಶ ರವಾನಿಸಲಾಗಿತ್ತಂತೆ. HCG ಕ್ಲಿನಿಕಲ್ ಟ್ರಯಲ್ ನಿರ್ದೇಶಕ ಡಾಕ್ಟರ್ ಸತೀಶ್ ಮೆಸೇಜ್ ವೈದ್ಯರಿಗೆ ಕಳುಹಿಸಿದ್ದಾರೆ. ಮೆಸೇಜ್ನ ಸ್ಕ್ರೀನ್ ಶಾಟ್ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸಾಮಾಜಿಕ ಆರ್ಥಿಕ ಸ್ಥಿತಿ ಆಧರಿಸಿ ಟ್ರಯಲ್ ಆಯ್ಕೆ ಸರಿಯಲ್ಲ. ಅದೇ ಗ್ರೂಪ್ನಲ್ಲಿ ಇದ್ದಂಥ ಕ್ಯಾನ್ಸರ್ ವೈದ್ಯರಿಂದ ತೀಕ್ಷ್ಣ ತಿರುಗೇಟು ಸಿಕ್ಕಿದೆ. ನೋಡ್ತಾ ಇದ್ದೀವಿ ಆ ಸ್ಕ್ರೀನ್ ಶಾಟ್ ವಾಟ್ಸಪ್ ಗ್ರೂಪ್ನಲ್ಲಿ ಬಂದಂಥದ್ದು. ಯಾವೆಲ್ಲ ವಿಷಯಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ನೇರವಾಗಿ ಅದೇ ಆಸ್ಪತ್ರೆಯ ವೈದ್ಯರು ಡಾಕ್ಟರ್ ಸತೀಶ್ ಕಳುಹಿಸಿರೋ ಅಂತ ಮೆಸೇಜ್. ಗ್ರೂಪ್ನಲ್ಲಿ ಇದ್ದಂಥ ಬೇರೆಯವರು ಇದಕ್ಕೆ ತೀಕ್ಷ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಆ ಮೆಸೇಜನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಕಳುಹಿಸಲಾಗಿದೆ. ಅದಕ್ಕೆ ತೀಕ್ಷ್ಣವಾದಂಥ ತಿರುಗೇಟನ್ನು ಕೂಡ ನೇರವಾಗಿ ಒಂದಷ್ಟು ಮಂದಿ ಆ ಗ್ರೂಪ್ನಲ್ಲಿ ಇದ್ದಂಥ ಬೇರೆ ಸದಸ್ಯರು ತಿರುಗೇಟನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಸತೀಶ್ ಅವರು ಕಳಿಸಿರೋ ಅಂಥ ಮೆಸೇಜ್ HCG ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಬೇಕಾದಂಥ ಪೇಷಂಟ್ಸ್ ಇದಾರಾ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯ ಅರ್ಥ ಬರೋ ಅಂಥ ಮೆಸೇಜನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಕಳುಹಿಸಲಾಗಿದೆ. ಅದಕ್ಕೆ ಗ್ರೂಪ್ನಲ್ಲಿ ಇದ್ದಂಥ ಬೇರೆ ಸದಸ್ಯರು ನೇರವಾಗಿ ತೀಕ್ಷ್ಣ ತಿರುಗೇಟನ್ನು ಕೊಟ್ಟಿದ್ರು. ಈಗ ಆ ಸ್ಕ್ರೀನ್ ಶಾಟ್ನ ಮೆಸೇಜ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತರ್, ಈಗ HCG ಆಸ್ಪತ್ರೆ ವಿರುದ್ಧ ಕೇಳಿ ಬಂದಂಥ ಆರೋಪಕ್ಕೆ ಬಿಗ್ ಸಾಕ್ಷ್ಯ ಒಂದು ಸಿಕ್ಕಿದೆ ನಮಗೆ. ವಿಟ್ನೆಸ್ ಇದು ನಿಜಕ್ಕೂ ಕೂಡ ಗ್ರೂಪ್ನಲ್ಲಿ ಬಂದಂಥ ಮೆಸೇಜ್. ಈ ಮೆಸೇಜ್ಗೆ ಆಸ್ಪತ್ರೆಯ ಆಡಳಿತ ಮಂಡಳಿ ಏನು ಹೇಳುತ್ತೆ ಈಗ? ಮಧುಸೂದನ್, HCG ಆಸ್ಪತ್ರೆ ಈ ಒಂದು ಅಂದ್ರೆ ಅಲ್ಲಿ ನಡೆದಿದ್ದಂತಹ ಅಕ್ರಮವಾಗಿ ಕ್ಲಿನಿಕಲ್ ಟ್ರಯಲ್ ವಿಚಾರ ಯಾವಾಗ ಹೊರಬಂತು ಅವಾಗ ಒಂದೊಂದೇ ವಿಚಾರ ಹೊರಬರಲು ಶುರುವಾಯಿತು. ಆ ಒಂದು ಸಂದರ್ಭದಲ್ಲಿ ಕೇಳಿ ಬಂದಂತಹ ಗಂಭೀರ ಆರೋಪ ಏನಂದ್ರೆ ಕೇವಲ HCG ಯಲ್ಲಿರುವಂತಹ ಬಡ ರೋಗಿಗಳು ಮಾತ್ರ ಅಲ್ಲ, ಬೇರೆ ಆಸ್ಪತ್ರೆಯಲ್ಲಿರುವಂತಹ ಬಡ ರೋಗಿಗಳನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ನಿನ್ನೆ ಇದೇ ವಿಚಾರವನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಸ್ಕ್ರೀನ್ ಶಾಟ್ ಏನಿದೆ ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ಕೂಡ ಲಭ್ಯ ಆಗಿದೆ. ಈ ಒಂದು ವಿಚಾರದ ಕುರಿತು ನಾವು ನಿನ್ನೆ HCG ಆಸ್ಪತ್ರೆ ನೈತಿಕ ಸಮಿತಿಯ ಕಾರ್ಯದರ್ಶಿಯನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಕಾಂಟ್ಯಾಕ್ಟ್ ಮಾಡಿಲ್ಲ, ಈ ಒಂದು ಆರೋಪಕ್ಕೂ HCG ನೈತಿಕ ಸಮಿತಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಆರೋಪವನ್ನು ತಳ್ಳಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಆ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಅಂದ್ರೆ ಯಾರು HCG ಮೇಲೆ ಒಂದು ಆರೋಪ ಮಾಡಿದ್ರು ಬಡ ರೋಗಿಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅವರಿಗೆ ಹಣಕಾಸಿನ ಆಮಿಷ ಆಗಿರ್ಬೋದು, ಅಲ್ಲ ಅವರ ಬಡತನವನ್ನು ಅಸ್ತ್ರವಾಗಿಸಿಕೊಂಡು ಈ ಒಂದು ಟ್ರಯಲ್ ರನ್ಗೆ ಅವ್ರನ್ನ ಬಳಸಿಕೊಳ್ಳಲಾಯಿತು ಅನ್ನೋ ಆರೋಪ ಏನು ಕೇಳಿ ಬಂದಿತ್ತು, ಆ ಒಂದು ಆರೋಪಕ್ಕೆ ಪುಷ್ಟಿ ನೀಡುವಂತಿದೆ ಈ ಒಂದು ವಾಟ್ಸ್ಆಪ್ ಸ್ಕ್ರೀನ್ ಶಾಟ್. ಈ ಬಗ್ಗೆ ಕೂಡ ತನಿಖೆ ನಂತರ ಈ ಒಂದು ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ನ ಸತ್ಯಾಸತ್ಯತೆ ಅಲ್ಲಿ ಏನು ಮಾತನಾಡಿದ್ದಾರೆ ಅಂತ ಒಂದಿಷ್ಟು ಸಂದೇಶ ಏನಿದೆ ಅದರ ಸತ್ಯಾಸತ್ಯತೆ ತನಿಖೆ ನಂತರವಷ್ಟೇ ಹೊರಬರಬೇಕಾಗಿರುವಂತದ್ದು. ಮಧುಸೂದನ್.